ನಾನು ಈ ಪುಸ್ತಕದ ಬಗ್ಗೆ ಸ್ವಲ್ಪ ಹಂಚ್ಕೊಂಡಿದ್ದೆ. ಇದರ ಒಂದು ಚಿಕ್ಕ ಸಾರಾಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾನು ಈಗ ಓದ್ತೇನೆ. ಈ ಪುಸ್ತಕದಲ್ಲಿ ಭಗವದ್ಗೀತೆಯನ್ನು ಮತ್ತು ಮಾರ್ಕ್ಸ್ವಾದ ಸಿದ್ಧಾಂತದ ಮೂಲಕ ಅವರು ವಿಮರ್ಶಿಸ್ತಾ ಹೋಗ್ತಾರೆ. ಸ್ವಲ್ಪ ವಿಮರ್ಶಾತ್ಮಕವಾಗಿ ಟೀಕೆಗಳನ್ನು ಮತ್ತು ಅದರಲ್ಲಿ ಬರುವ ಉತ್ತಮ ವಿಷಯಗಳನ್ನು ಕೂಡ ಚರ್ಚಿಸ್ತಾ ಹೋಗ್ತಾರೆ. ಮತ್ತು ಭಗವದ್ಗೀತೆಯ ಹುಟ್ಟು ಮತ್ತು ಆ ಸಮಯದಲ್ಲಿ ಇದ್ದ ಸಾಮಾಜಿಕ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿಗಳ ಮತ್ತು ಧಾರ್ಮಿಕ ಏಳುಬೀಳುಗಳನ್ನು ಚರ್ಚಿಸ್ತಾ ಹೋಗ್ತಾರೆ. ಭಗವದ್ಗೀತೆಯ ಒಂದು ಉದಯಕ್ಕೆ ಕಾರಣಗಳನ್ನು ಕೂಡ ಅವರು ಹೇಳುವ ಪ್ರಯತ್ನಗಳನ್ನು ಮಾಡ್ತಾರೆ. ಇಲ್ಲಿ ಮೊದಲನೇದಾಗಿ ಭಗವದ್ಗೀತೆಯು ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲೊಂದು. ಅವರ ಧಾರ್ಮಿಕ ಸಾಮಾಜಿಕ ಜೀವನದ ಮೇಲೆ ಮತ್ತು ಭಾರತದ ದಾರ್ಶನಿಕ ಪರಂಪರೆಯ ಮೇಲೆ ಅದು ಮಹತ್ತರ ಪ್ರಭಾವವನ್ನು ಬೀರಿದೆ. ಅದರ ಮೇಲೆ ನೂರಾರು ವ್ಯಾಖ್ಯಾನಗಳು ರಚಿತವಾಗಿದೆ. ಆದರೆ ಅದೇ ಸಮಯದಲ್ಲಿ ಗೀತೆಯ ಭಕ್ತರ ಮತ್ತು ಸಮರ್ಥಕರ ನಡುವೆ ಅದರ ಬೋಧನೆಗಳ ಬಗ್ಗೆ ಏಕಾಭಿಪ್ರಾಯವಿಲ್ಲ. ಬೇರೆ ಬೇರೆ ಕಾಲ ಮತ್ತು ಪರಿಸ್ಥಿತಿಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಕಾರರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿದ್ದಾರೆ. ಇಂದು ಕೂಡ ಅದಕ್ಕೆ ನಾನಾ ವಿಧವಾದ ಅರ್ಥಗಳನ್ನು ನೀಡಲಾಗುತ್ತಿದೆ. ಇವುಗಳಲ್ಲಿ ಕೆಲವಂತೂ ಪರಸ್ಪರ ವಿರುದ್ಧವಾಗಿಯೂ ಇವೆ. ಇದಕ್ಕೆ ಕಾರಣವೇನು? ಗೀತೆಯ ನಿಜವಾದ ಸಂದೇಶ ಮತ್ತು ಉದ್ದೇಶಗಳು ಯಾವುವು? ಅದರ ಸಾಮಾಜಿಕ ಐತಿಹಾಸಿಕ ಹಿನ್ನೆಲೆ ಯಾವುದು? ಅದರ ಕರ್ತೃ ಎನ್ನಲಾದ ಶ್ರೀಕೃಷ್ಣ ನಿಜವಾಗಿಯೂ ಒಬ್ಬ ಚಾರಿತ್ರಿಕ ವ್ಯಕ್ತಿಯಾಗಿದ್ದನೇ? ವರ್ಗಗಳ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಅದು ಯಾವ ವರ್ಗಗಳ ಹಿತಾಸಕ್ತಿಯನ್ನು ಪ್ರತಿನಿಧಿಸುತ್ತದೆ? ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಜನರನ್ನು ಹುರಿದುಂಬಿಸಲು ನಮ್ಮ ಕೆಲವು ನಾಯಕರು ಗೀತೆಯನ್ನು ಏಕೆ ಉಪಯೋಗಿಸಿದರು ಮತ್ತು ಅದರಿಂದ ಆದ ದುಷ್ಪರಿಣಾಮಗಳೇನು? ಗೀತೆಯ ಬಗೆಗಿನ ಇಂಥ ಎಲ್ಲ ಪ್ರಶ್ನೆಗಳಿಗೂ ಈ ಪುಸ್ತಕ ಸಮರ್ಪಕವಾದ ಉತ್ತರ ನೀಡುತ್ತದೆ. ಗೀತೆಯನ್ನು ಗೌರವಿಸಲು ತಯಾರಿದ್ದರೂ ಅದರ ಅಲೌಕಿಕ ಜ್ಞಾನಕ್ಕೆ ಮತ್ತು ಬುದ್ಧಿಮತ್ತೆಯನ್ನು ಒತ್ತೆ ಇಡಲು ಸಿದ್ಧರಿಲ್ಲದ ವಿಚಾರಶೀಲ ವ್ಯಕ್ತಿಗಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಇದು ನೆರವು ನೀಡುತ್ತದೆ. ಹಾಗೆಯೇ ಹಿಂದೂ ಧರ್ಮದ ವೈಶಿಷ್ಟ್ಯಗಳೇನು ಮತ್ತು ಗೀತೆಯ ಅದಕ್ಕೆ ನೀಡಿದ ಕೊಡುಗೆ ಯಾವುದು ಎಂಬುದನ್ನು ಮಾರ್ಕ್ಸ್ವಾದಿ ದೃಷ್ಟಿಕೋನದಿಂದ ಈ ಕೃತಿ ವಿಶ್ಲೇಷಿಸುತ್ತದೆ. ಇದು ಪ್ರತಿಯೊಬ್ಬರು ಓದಲೇಬೇಕಾದ ಅತ್ಯಂತ ವಿಚಾರಪ್ರಚೋದಕವಾದ ಪುಸ್ತಕ. ಹೀಗೆ ಇಲ್ಲೊಂದು ಚಿಕ್ಕ ಸಾರಾಂಶವನ್ನು ಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ಯಾಕೆ ಓದಬೇಕು ಅಂದರೆ, ಮಾರ್ಕ್ಸ್ವಾದದ ದೃಷ್ಟಿಯಿಂದ ಇದು ಭಗವದ್ಗೀತೆಯನ್ನು ಟೀಕೆ ಜೊತೆಗೆ ಅದರಲ್ಲಿರುವ ಉತ್ತರ ಅಂಶಗಳನ್ನು ಕೂಡ ಅತ್ಯುತ್ತಮವಾಗಿ ಚರ್ಚಿಸ್ತಾ ಹೋಗ್ತದೆ ಮತ್ತು ವಿವರಿಸ್ತಾ ಹೋಗ್ತದೆ. ಇಲ್ಲಿ ನಾನು ಚಿಕ್ಕದಾಗಿ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ನಾನಿಲ್ಲಿ ಹೈಲೈಟ್ ಮಾಡಿ ಇಟ್ಕೊಂಡಿರೋ ಕೆಲವು ವಿಷಯಗಳನ್ನು. ಮೊದಲನೇದಾಗಿ ಭಗವದ್ಗೀತೆ ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ. ಇದು 1500 ವರ್ಷಗಳ ಹಿಂದೆ, ಅಂದರೆ ಮಹಾಭಾರತದ ಹುಟ್ಟಿಗೂ ಮತ್ತು ಭಗವದ್ಗೀತೆಯ ಹುಟ್ಟಿಗೂ 1000 ವರ್ಷಗಳ ವ್ಯತ್ಯಾಸ ಇದೆ ಅಂತ ಹೇಳಿ ಇವರು ಹೇಳ್ತಾರೆ. ಯಾಕೆಂದರೆ ಕುರುಕ್ಷೇತ್ರ ಯುದ್ಧದ ನಡೆದ ನಂತರ 1000 ವರ್ಷಗಳ ನಂತರನೇ ಭಗವದ್ಗೀತೆ ಬರೆಯಲ್ಪಟ್ಟಿದೆ ಅಂತ. ಅದು ಯಾಕೆ ಹಾಗೆ ಬರೆಯಲ್ಪಟ್ಟಿತು ಅಂದರೆ, ಭಗವದ್ಗೀತೆಯ ಸೃಷ್ಟಿಗೆ ಕಾರಣ ಏನು ಅದನ್ನು ವಿವರಿಸುವಾಗ ಕೆಲವು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ. ಹಿಂದೂ ಧರ್ಮದ ಕೆಲವು ಚಾತುರ್ವರ್ಣ್ಯ ನೀತಿ, ಅದರ ಮೌರ್ಯ ಸಾಮ್ರಾಜ್ಯದವರೆಗೆ ಇದ್ದ ಚಾತುರ್ವರ್ಣ್ಯ ನೀತಿ ಮತ್ತು ಆ ಸಮಯದಲ್ಲಿ ವಿದೇಶಿ ಆಕ್ರಮಣಗಳ ಮೂಲಕ ಮೌರ್ಯ ಸಾಮ್ರಾಜ್ಯ ನಾಶವಾಗ್ತಾ ಬಂದಾಗ ಅಲ್ಲಿ ವರ್ಣಸಂಕರಗಳು ತಲೆ ಎತ್ತುತ್ತವೆ. ಆಗ ಅದನ್ನೇ ಅಲ್ಲಿ ಹೇಳೋದು, ಅಧರ್ಮ ಹೆಚ್ಚಾಗುವಾಗ ನಾನು ಮತ್ತೆ ಆವಿರ್ಭವಿಸಿ ಅವತಾರವನ್ನು ಎತ್ತುತ್ತೇನೆ ಅಂತ. ಆ ಒಂದು ಲೈನಿಗೆ ಆ ಪರಿಸ್ಥಿತಿಯನ್ನು ವಿವರಿಸುವ ಮೂಲಕ ಅಲ್ಲಿ ಕೊಡಲಾಗಿದೆ ಅಂತ ಇವರು ಹೇಳ್ತಾರೆ. ಮತ್ತು ಆ ಚಾತುರ್ವರ್ಣ್ಯ ನೀತಿಯನ್ನು ಬೆಂಬಲಿಸುವ ಮತ್ತು ಅದನ್ನು ಮತ್ತೊಮ್ಮೆ ಸಮಾಜದಲ್ಲಿ ತರಬೇಕು. ಯಾಕೆಂದರೆ ಆಗಾಗಲೇ ಬೌದ್ಧ ಧರ್ಮ ಕೂಡ ಅಲ್ಲಿ ಭಾರತದಲ್ಲಿ ಜನ್ಮ ತಾಳಿದ್ದರಿಂದ ಹಿಂದೂ ಧರ್ಮದ ಕೆಲವು ವಿಷಯಗಳನ್ನು ಒಪ್ಪದವರು ಕ್ರಾಂತಿಕಾರಿಕವಾಗಿ ಬೌದ್ಧ ಧರ್ಮದ ಕಡೆ
ಒಲವನ್ನು ತೋರಿಸಿಕೊಂಡು ಹೋಗ್ತಾರೆ. ಮತ್ತು ಬೌದ್ಧ ಧರ್ಮ ನಿರೀಶ್ವರ ನಿರೀಶ್ವರವಾದಿ ತತ್ವಕ್ಕೆ ನೆಲೆಯ ಮೇಲೆ ನಿಂತಿರುತ್ತೆ. ಮತ್ತು ಅಲ್ಲಿ ಕೆಲವೊಂದು ಸಲ ಬೌದ್ಧ ಧರ್ಮವು ಕೂಡ ಸೋಲುತ್ತಾ ಬರುತ್ತೆ. ಆ ಸಮಯದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಜನರನ್ನು ಪ್ರಚೋದಿಸಲು ಬೇಕಾದ ಒಂದು ಉಪನಿಷತ್ತು, ವೇದಾಂತ ಎಲ್ಲವನ್ನು ಸೇರಿ ಸ್ವಲ್ಪ ಶೂದ್ರ ಸಮಾಜ, ಪುರೋಹಿತ ಮತ್ತು ಕ್ಷತ್ರಿಯ, ವೈಶ್ಯ ಈ ದಾರಿ ತಪ್ಪುತ್ತಿರುವ ಮತ್ತು ಕ್ರಾಂತಿಕಾರ ನೀತಿಯಲ್ಲಿ ಯೋಚಿಸುತ್ತಿರುವವರಿಗೆ ಸ್ವಲ್ಪ ಸರಳೀಕೃತವಾಗಿ ಅದನ್ನು ಎಲ್ಲವನ್ನು ಹೇಳಬೇಕು ಮತ್ತು ಅದು ಭಗವಂತನಿಂದಲೇ ಬೋಧನೆ ಆಗಬೇಕು ಅನ್ನೋ ಕಾರಣಕ್ಕೆ ಶ್ರೀಕೃಷ್ಣನ ಕುರುಕ್ಷೇತ್ರ ಯುದ್ಧದ ಮಧ್ಯದಕ್ಕೆ ಭಗವದ್ಗೀತೆಯನ್ನು ಗುಪ್ತರ ಕಾಲದಲ್ಲಿ ಸೇರಿಸಲಾಯಿತು. ಅಂದರೆ ಗುಪ್ತರು ಹೆಚ್ಚಿನ ಅದಕ್ಕೆ ಉತ್ತೇಜನವನ್ನು ಕೊಟ್ಟರು ಅಂತ ಲೇಖಕರ ಒಂದು ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗುತ್ತೆ. ಮತ್ತು ಕೆಲವು ಅವರು ಈ ವಿಷಯಗಳನ್ನಿಲ್ಲಿ ಟೀಕೆಗಳನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಏಕೆಂದರೆ ಅಲ್ಲಿ ಅರ್ಜುನ ತನ್ನ ಬಂಧುಬಾಂಧವರನ್ನು ಕೊಲೆ ಮಾಡಲೇಬಾರ್ದು, ಕೊಲ್ಲಬಾರ್ದು ಅಂತ ಹೇಳುವಾಗ ಕೃಷ್ಣ ಅವನು ಹಿಂಸೆಗೆ ಪ್ರಚೋದಿಸ್ತಾನೆ. ಮತ್ತು ಅಲ್ಲಿ ಮತ್ತೆ ಅವನ ಅಹಿಂಸೆಯ ತತ್ವವನ್ನು ಕೂಡ ಎತ್ತಿ ಹಿಡಿಯಲು ಕೆಲವು ಅಧ್ಯಾಯಗಳಲ್ಲಿ ಅಹಿಂಸೆಯ ತತ್ವಗಳನ್ನು ಕೂಡ ಎತ್ತಿ ಹಿಡಿಯುತ್ತಾರೆ. ಈ ರೀತಿಯ ದ್ವಂದ್ವಗಳು ಅಲ್ಲಿ ಇರುತ್ತೆ. ಮತ್ತು ಉಪನಿಷತ್ತುಗಳ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ಪ್ರಶ್ನಿಸಿ ಆ ಸಮಾಜದ ಧಾರ್ಮಿಕ ವಿಚಾರಗಳನ್ನು ಮತ್ತು ಸಂಸ್ಥೆಗಳನ್ನು ನಿರ್ಮಿಸುವುದೇ ಈ ಪ್ರಕ್ಷೋಭೆಯ ಕೇಂದ್ರ ಬಿಂದುವಾಗಿತ್ತು. ಚಾತುರ್ವರ್ಣ ಪದ್ಧತಿ, ವೇದ ಪ್ರಾಮಾಣ್ಯ, ಯಜ್ಞಗಳು ಮತ್ತು ಬ್ರಹ್ಮ, ಆತ್ಮ, ಕರ್ಮ, ಪುನರ್ಜನ್ಮ ಮತ್ತು ಮೋಕ್ಷ ಸಿದ್ಧಾಂತಗಳು ಎಲ್ಲವನ್ನು ವಿಮರ್ಶೆಯ ಹೊರೆಗಳಿಗೆ ಹಚ್ಚಲಾಯಿತು, ಎಲ್ಲಕ್ಕೂ ಸವೆಲೆಸಲಾಯಿತು. ಇದು ಮೌರ್ಯ ಸಾಮ್ರಾಜ್ಯದ ಅವನತಿಯ ಸಮಯದಲ್ಲಿ ಬೌದ್ಧ ಧರ್ಮದ ಉದಯ ಮತ್ತು ಅದರ ಅತಿಯಾದ ಕ್ರಾಂತಿಕಾರಿಕ ವಿಷಯಗಳಲ್ಲಿ ಈ ಥರ ಸಾಮಾಜಿಕ ಬದಲಾವಣೆಯನ್ನು ಪ್ರಶ್ನಿಸುವ ಮೂಲಕ ಈ ಭಗವದ್ಗೀತೆಗಿದೆ. ಇಲ್ಲಿ ಬುದ್ಧನ ಬಗ್ಗೆ ಹೇಳ್ತಾರೆ ಏನಂದರೆ, ಈ ಸಾಮಾಜಿಕ ಗೊಂದಲ ಮತ್ತು ಸಂಕಟವನ್ನು ಸರಿಪಡಿಸಲು ಆಗ ಮುಂದೆ ಬಂದವನು ಅತ್ಯಂತ ಮಾನವೀಯ ಹೃದಯದ ವ್ಯಕ್ತಿಯಾಗಿದ್ದ ರಾಜಕುಮಾರ ಗೌತಮ. ವೇದಗಳ ಪ್ರಾಮಾಣ್ಯವನ್ನು ಪ್ರಶ್ನಿಸಿ ತಿರಸ್ಕರಿಸುವುದೇ ಗೌತಮ ಬುದ್ಧ ಮಾಡಬೇಕಾಗಿದ್ದ ಮತ್ತು ಮಾಡಿದ ಮೊದಲ ಕೆಲಸ. ಹಾಗೆ ಆತ ಬ್ರಹ್ಮ, ಆತ್ಮ ಸಿದ್ಧಾಂತಗಳನ್ನು, ಜಾತಿ ಪದ್ಧತಿಯನ್ನು ಧಿಕ್ಕರಿಸಿದ. ಇದಲ್ಲದೆ ಬುದ್ಧ ಹಿಂಸೆಯನ್ನು ವಿರೋಧಿಸಿ ಅಹಿಂಸೆ, ಕರುಣೆ ಮತ್ತು ಮಾನವೀಯತೆಯನ್ನು ಪ್ರತಿಪಾದಿಸಿದ. ಯಜ್ಞಗಳನ್ನು ಕಟುವಾಗಿ ಖಂಡಿಸಿದ. ಅಲ್ಲಿಂದ ಮುಂದೆ ಈ ಜಗತ್ತು ಎಂದು ಯಾರಿಂದಲೂ ಸೃಷ್ಟಿಯಾದದ್ದಲ್ಲ ಎಂದು ಬುದ್ಧ ಪ್ರತಿಪಾದಿಸಿದ. ತನ್ನದೇ ಆದ ನಿಯಮಗಳಿಗನುಸಾರ ನಿರಂತರ ಬದಲಾವಣೆಯೊಂದಿಗೆ ಅದು ಸದಾ ಅಸ್ತಿತ್ವದಲ್ಲಿತ್ತು ಮತ್ತು ಮುಂದೆಯೂ ಇರುತ್ತದೆ ಎಂದು ಆತ ಸಾರಿದ. ಅಲ್ಲಿಂದ ಮುಂದೆ ಹೋಗುವ. ಆದರೆ ಕಾಮ, ಲೋಭ, ಹಿಂಸೆ ಮತ್ತು ಖಾಸಗಿ ಆಸ್ತಿಗಳು ಅನಂತರ ಅಸ್ತಿತ್ವಕ್ಕೆ ಬಂದು ದುಃಖ, ದಾರಿದ್ರ್ಯ ಮತ್ತು ಸಂಕಟಗಳು ತಲೆದೋರಿದವೆಂದು ಆತ ವಿವರಿಸಿದ. ಇದೆಲ್ಲ ಬುದ್ಧನ ವಿವರಣೆಗಳು. ಜನರನ್ನು ಒಟ್ಟಿನಿಂದಲೇ ಮೇಲು ಕೀಳು ಎಂದು ವಿಭಾಗಿಸುವ ಈ ಕೆಟ್ಟ ವ್ಯವಸ್ಥೆಯನ್ನು ಬುದ್ಧ ವಿರೋಧಿಸಿದ. ಸತ್ಯ, ಅಹಿಂಸೆ ಮತ್ತು ಸೌಶೀಲ್ಯ ಮಾರ್ಗಗಳನ್ನು ಬೋಧಿಸಿದ. ಬೌದ್ಧ ಮತವು ಭಾರತದಲ್ಲಿ ಒಂದು ಸಾಮುದಾಯಿಕ ಧರ್ಮವಾಗಿ ಯಾವತ್ತೂ ಪರಿಣಮಿಸಲಿಲ್ಲ. ಆದರೆ ವೇದಿಕ, ಔಪನಿಷದಿಕ, ಬ್ರಾಹ್ಮಣ ಧರ್ಮ ಸಾಮಾಜಿಕ, ಸೈದ್ಧಾಂತಿಕ ಮತ್ತು ವೈಚಾರಿಕ ಆಧಿಪತ್ಯವನ್ನು ಅಲೆಗಾಡಿಸುವಷ್ಟು ಪ್ರಬಲವಾಗಿ ಅದು ಬೆಳೆಯಿತು. ಹಾಗಿದ್ದರೂ ಬೌದ್ಧ ಮತ ಇಲ್ಲಿ ಅವನತಿ ಹೊಂದಿತು. ಹೇಗೆ ಅಂದರೆ, ಅದಕ್ಕೆ ಕೆಲವು ಕಾರಣಗಳನ್ನು ಕೊಡ್ಕೊಂಡು ಹೋಗ್ತಾರೆ. ಬೌದ್ಧ ಧರ್ಮದಲ್ಲಿ ಸಮಾನತೆ ಮತ್ತು ನಿರೀಶ್ವರವಾದ ಮತ್ತು ಎಲ್ಲ ಚಾತುರ್ವರ್ಣ್ಯ ನೀತಿಯನ್ನು ಪ್ರಶ್ನಿಸಿದ್ರು. ಜನ ಆಕರ್ಷಣೆ ಹೆಚ್ಚಾಗಿದ್ದರೂ ಕೂಡ ಬೌದ್ಧ ಮತ ಕ್ರಮೇಣ ಅವನತಿಯತ್ತ ಹೋಯಿತು. ಅದಕ್ಕೆ ಕೆಲವು ಕಾರಣಗಳನ್ನು ಲೇಖಕರು ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಮೊದಲನೇದಾಗಿ, ವೈಯಕ್ತಿಕ ಆಸ್ತಿ ಮತ್ತು ಜಾತಿ ಭೇದಗಳಿಲ್ಲದ ಬೌದ್ಧ ಸಂಘಗಳ ಸ್ಥಾಪನೆ ತೀರ ಅಪಾಯಕವಾದ ಒಂದು ಆದರ್ಶ ಯೋಜನೆಯಾಗಿತ್ತು ಅಂತ ಲೇಖಕರು ಹೇಳ್ತಾರೆ. ಬೌದ್ಧ ಧರ್ಮವು ನಿರ್ವಿವಾದವಾಗಿ ನಿರೀಶ್ವರವಾದಿ ನೆಲೆಯ ಮೇಲೆ ನಿಂತಿತು. ಅದು ಕೂಡ ಒಂದು ಅವನತಿಗೆ ಕಾರಣ ಅಂತ. ಅಂದರೆ ದೇವರೇ ಇಲ್ಲ, ಧರ್ಮದಲ್ಲಿ ದೇವರೇ ಇಲ್ಲ ಅಂತ ಹೇಳುವಾಗ ಅಲ್ಲಿ ಕೂಡ ಜನರ ಒಂದು ತಾತ್ಸಾರಕ್ಕೆ ಗುರಿಯಾಗಿರ್ಬೋದು ಅಂತ. ಯಾಕೆಂದರೆ ಇದೇ ಲೇಖಕರು ಹೇಳುವ ಹಾಗೆ ಮತ್ತೆ ಬೌದ್ಧ ಧರ್ಮ ಕೆಲವು ಕ್ರಮೇಣವಾಗಿ ಬುದ್ಧನನ್ನೇ ದೇವರನ್ನಾಗಿಸುವ ಮೂಲಕ ಮೂರ್ತಿ ಪೂಜೆಯ ವಿರೋಧಿ, ಬುದ್ಧನ ಮೂರ್ತಿಯನ್ನೇ ಪೂಜೆ ಮಾಡುವ ಮೂಲಕ
ಮತ್ತದೇ ದೇವರ ಒಂದು ಕಾನ್ಸೆಪ್ಟಿಗೆ ಬರುತ್ತೆ ಅಂತ ಲೇಖಕರು ಹೇಳ್ತಾರೆ. ದೇವರು, ಧರ್ಮ, ಮೋಕ್ಷಾಪೇಕ್ಷೆ, ಮೂಢನಂಬಿಕೆ ಇವುಗಳೆಲ್ಲ ಪ್ರಕೃತಿಯ ಎದುರಿನಲ್ಲಿ ಮಾನವನ ದೌರ್ಬಲ್ಯ ಹಾಗೂ ಆಳುವ ಶೋಷಕ ವರ್ಗಗಳ ಎದುರಿನಲ್ಲಿ ದುಡಿಯುವ ಶೋಷಿತ ಜನ ಸಮುದಾಯಗಳ ಅಸಹಾಯಕತೆ ಉತ್ಪನ್ನಗಳು. ಈ ಪರಿಸ್ಥಿತಿಗಳು ಉಳಿದುಕೊಂಡಿರುವ ತನಕ ದೇವರಾಗಲಿ ಧರ್ಮವಾಗಲಿ ಮೂಢನಂಬಿಕೆಗಳಾಗಲಿ ಅಲಿಯಲು ಸಾಧ್ಯವಿಲ್ಲ. ವಾಸ್ತವವಾಗಿ ದುಡಿಯುವ ಜನರಿಗೆ ಆರ್ಥಿಕ ಸಾಮಾಜಿಕ ಶೋಷಣೆಯಿಂದ ಬಿಡುಗಡೆ ದೊರೆತ ಪ್ರಕೃತಿ ಮತ್ತು ಸಮಾಜಗಳ ಮೇಲೆ ಮಾನವ ಹೆಚ್ಚಿನ ಹತೋಟಿ ಪಡೆದ ಬದುಕಿನ ಬಗ್ಗೆ ಆತ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ರೂಪಿಸಿದ. ಯಾಕೆಂದರೆ ದೇವರು ಅನ್ನೋದು ಧರ್ಮ, ಮೋಕ್ಷ, ಮೂಢನಂಬಿಕೆ ಇವುಗಳೆಲ್ಲ ಪ್ರಕೃತಿ ಎದುರಿನಲ್ಲಿ ಮಾನವನ ದೌರ್ಬಲ್ಯ ಮತ್ತು ಶೋಷಕ ವರ್ಗಗಳಿಗೆ ಅದೊಂದು ಅಸಹಾಯಕ ಉತ್ಪನ್ನ. ಹಾಗೆ ಆದ್ದರಿಂದ ಅದನ್ನು ಅವರು ಬಿಟ್ಟುಕೊಡುವುದಿಲ್ಲ ಅಂತ ಲೇಖಕರು ಹೇಳ್ಕೊಂಡು ಹೋಗ್ತಾರೆ. ಮತ್ತು ಅದೇ ಬೌದ್ಧ ರಹಿತರು ಸ್ವತಃ ಬುದ್ಧನನ್ನೇ ದೇವರನ್ನಾಗಿ ಮಾರ್ಪಡಿಸಿ ಅವನನ್ನು ದೇವರ ಅವತಾರವೆಂದು ಕರೆದರು. ಅವನ ನಿರೀಶ್ವರವಾದಿ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಮತ್ತು ಮಂತ್ರತಂತ್ರಗಳಿಗೆ, ಪ್ರೇತ ಪಿಶಾಚಿಗಳಿಗೆ ಸಹ ಸ್ಥಾನ ದೊರೆಯಿತು. ಹಾಗಾಗಿ ಅಲ್ಲಿ ಮತ್ತೆ ಅದು ಬೌದ್ಧ ಧರ್ಮ ಒಂದು ಅವನತಿಯು ಅಂದರೆ ಕ್ರಾಂತಿಕಾರಿ ವಿಷಯದಿಂದ ಹೊರಬರುವ ಪ್ರಯತ್ನಗಳನ್ನು ಕೂಡ ಮಾಡಿದೆ. ಯಾಕೆಂದರೆ ಧಾರ್ಮಿಕವಾಗಿ ಜನರ ಮನಸ್ಥಿತಿಗಳನ್ನು ಚೇಂಜ್ ಮಾಡಲು ಸಾಧ್ಯವಾಗದ ಕಾರಣ. ಹೀಗೆ ನಂತರ ಅದು ಅಶೋಕನ ಕಾಲದಲ್ಲಿ ನಂತರ ಮೌರ್ಯ ಸಾಮ್ರಾಜ್ಯ ಕುಸಿಯಲು ಸ್ಟಾರ್ಟ್ ಆದಾಗ ಆವಾಗ 200 ಮತ್ತು ಕ್ರಿಸ್ತ 300 ನಡುವೆ ಗುಪ್ತ ಸಾಮ್ರಾಜ್ಯ ಸ್ಥಾಪನೆ ಬರುತ್ತೆ. ಆವಾಗ ಈ ಭಗವದ್ಗೀತೆಯ ಒಂದು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಒಂದು ಪತನಕ್ಕೆ ವಿದೇಶಿ ದಾಳಿಗಳು ಆಗಿರಬಹುದು, ಆದರೆ ವಾಸ್ತವವಾಗಿ ಅದು ಕೇವಲ ತೋರಿಕೆಯೇ ಕಾರಣವಾಗಿತ್ತಷ್ಟೇ ಅಂತ ಇವರು ಹೇಳ್ತಾರೆ. ಯಾಕಂದರೆ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುವಾಗ ಒಂದು ಸುಸ್ಥಿರವಾಗಿ ಘಟಕವನ್ನಾಗಿ ಮಾಡುವುದು ಮತ್ತು ಅದರಲ್ಲಿ ಕೇಂದ್ರೀಕೃತ ವ್ಯವಸ್ಥೆಗಳು ಮತ್ತು ಸಾರಿಗೆ ಸಂಪರ್ಕಗಳ ಕೊರತೆಯಿಂದಾಗಿ ಅಂಥ ಒಂದು ದೊಡ್ಡ ಮಹಾನ್ ಸಾಮ್ರಾಜ್ಯ ನಾಶವಾಯಿತು ಅಂತ ಅದಕ್ಕೂ ಒಂದು ಕಾರಣವನ್ನು ಕೊಟ್ಕೊಂಡು ಹೋಗ್ತಾರೆ. ಕ್ರಿಸ್ತ 300ರಲ್ಲಿ ಗುಪ್ತರ ಕಾಲದಲ್ಲಿ ಇದು ನವೀಕೃತಗೊಂಡು ಒಂದು ಹಿಂದೂ ಧರ್ಮವಾಗಿ ಈ ಸನಾತನ ಧರ್ಮವು ಸೃಷ್ಟಿಯಾಯಿತು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಕೃಷ್ಣನ ಮೂಲಕ ಹೇಳಲ್ಪಡುತ್ತೇನೆಂದರೆ ಬ್ರಹ್ಮ, ಆತ್ಮ ಮತ್ತು ಮೋಕ್ಷಗಳ ಕಲ್ಪನೆಯೊಂದೊಡಗೂಡಿದ ಉಪನಿಷದ ಅಧ್ಯಾತ್ಮವನ್ನು ಗೀತೆಯು ಪುನರ್ ಪ್ರತಿಪಾದಿಸಿ ಚಾತುರ್ವರ್ಣ್ಯವು ದೈವ ನಿಯಾಮಕವಾದ ವ್ಯವಸ್ಥೆಯನ್ನು ಅಸಂದಿಗ್ಧವಾಗಿ ಅಧಿಕಾರವಾಣಿಯಿಂದ ಮತ್ತೊಮ್ಮೆ ಸಾರುತ್ತದೆ. ಅಂದರೆ ಚಾತುರ್ವರ್ಣ್ಯವು ನನ್ನಿಂದಲೇ ಸೃಷ್ಟಿಯಾಯಿತು ಎನ್ನುವ ಮೂಲಕ ಶ್ರೀಕೃಷ್ಣ ಅರ್ಥಾತ್ ಮಾನವರೂಪಿ ಅವತರಿಸಿದ ಸಾಕ್ಷಾತ್ ಭಗವಂತನೇ ಹೇಳಲಿಕ್ಕೆ ಅಲ್ಲಿ ಅವನಿಂದಲೇ ಹೇಳಿಸುವ ಮೂಲಕ ಚಾತುರ್ವರ್ಣ್ಯವನ್ನು ಮತ್ತೊಮ್ಮೆ ವ್ಯವಸ್ಥಿತವಾಗಿ ಜಾರಿಗೆ ತರುವ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಪರರ ವರ್ಣ ಕರ್ತವ್ಯವನ್ನು ಚೆನ್ನಾಗಿ ಮಾಡುವುದಕ್ಕಿಂತ ತನ್ನ ಸ್ವಂತ ವರ್ಣ ಕರ್ತವ್ಯವನ್ನು ಕೆಟ್ಟದಾಗಿಯಾದರೂ ಪಾಲಿಸುವುದು ಲೇಸು. ತನ್ನ ವರ್ಣ ಕರ್ತವ್ಯದ ಪರಿಪಾಲನೆಯಲ್ಲಿ ದುಡಿಯುವುದು ಶ್ರೇಯಸ್ಕರ, ಆದರೆ ಬೇರೆಯವರ ವರ್ಣ ಕರ್ತವ್ಯ ಭಯಾನಕವಾದದ್ದು ಅಂತ ಕೃಷ್ಣ ಹೇಳುವ ಮೂಲಕ ಚಾತುರ್ವರ್ಣ್ಯದಿಂದ ಹೊರಗಡೆ ಬರದ ಹಾಗೆ ಒಂದು ನಿರ್ಬಂಧವನ್ನು ಕೂಡ ಕೃಷ್ಣನ ಬಾಯಿಯಲ್ಲಿ ಹೇಳಿಸ್ತಾರೆ. ಹೇಗೆಂದರೆ ಅದು ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವಹ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಂದರೆ ಶೂದ್ರರ ಮೇಲಿನ ದಾಸ್ಯ ಸಂಕಲೆಗಳನ್ನು ಬಿಗಿಗೊಳಿಸುವುದಲ್ಲದೆ ಶ್ರೀಯರ ಮತ್ತು ಕೆಳ ದರ್ಜೆಯ ಜನರ ಮೇಲೆ ಕೂಡ ಗೀತೆಯು ಮೊದಲಿನಿಂದ ಕೊನೆಯವರೆಗೂ ಅತೀವ ತಾತ್ಸಾರವನ್ನು ವ್ಯಕ್ತಪಡಿಸುತ್ತದೆ. ಶ್ರೀಯರು, ವೈಶ್ಯರು ಮತ್ತು ಶೂದ್ರರು ಪಾಪಜನ್ಮಿಗಳೆಂದು ಶ್ರೀಕೃಷ್ಣ ಒಂದೆಡೆ ತಿಳಿಸಿ ಬಳಿಕ ಹಾಗೆ ಹೇಳ್ಕೊಂಡು ಹೋಗ್ತಾನೆ. ಯಾಕಂದರೆ ಇಲ್ಲಿ ಅವನ ಬಾಯಿಂದಲೇ ಬರುವ ಒಂದು ಮಾತಂದರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಕವಿಹಸ್ತಿನಿ ಶುನಿಶ್ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಿ. ವಿದ್ಯಾ ವಿನಯ ಸಂಪನ್ನನಾದ ಒಬ್ಬ ಬ್ರಾಹ್ಮಣನನ್ನು, ಒಂದು ಗೋವನ್ನು, ಒಂದು ಆನೆಯನ್ನು, ಒಂದು ನಾಯಿಯನ್ನು ಮತ್ತು ಒಬ್ಬ ಚಂಡಾಲನನ್ನು ಸಹ ಸಮಾನ ದೃಷ್ಟಿಯಿಂದ ನೋಡುತ್ತಾರೆ ಅಂತ
ಜ್ಞಾನಿಗಳಿಗೆ ಹೇಳೋದು. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಂದು ಮಾತು ಏನಂದರೆ, ಒಂದು ನಾಯಿಯನ್ನು ಮತ್ತು ಒಬ್ಬ ಚಾಂಡಾಲನನ್ನು, ಅಂದರೆ ಸ್ಥಿತಪ್ರಜ್ಞನಾದವನು ಆ, ಒಬ್ಬ ಬ್ರಾಹ್ಮಣ, ಒಬ್ಬ ಗೋವು, ಒಬ್ಬ ಆನೆಯನ್ನು ಮತ್ತು ಒಂದು ನಾಯಿಯನ್ನು ಮತ್ತು ಒಬ್ಬ ಚಾಂಡಾಲನನ್ನು ಸಮಾನ ದಿಶೆಯಲ್ಲಿ ನೋಡ್ತಾನೆ. ಅಂದರೆ ಆ ಮಾತಿನ ಅರ್ಥ, ಸ್ಥಿತಪ್ರಜ್ಞನ ಅನ್ನೋದನ್ನು ಆಗ ನೋಡ್ತಾನೆ ಅನ್ನುವಾಗ ಇಲ್ಲಿ ನಾಯಿ ಮತ್ತು ಚಾಂಡಾಲನನ್ನು ಒಂದೇ ಸ್ಥಳವಾಗಿ ಇಟ್ಟಿರೋದು ಕೂಡ ಆ ಸಮಯದ ಒಂದು ಸಾಮಾಜಿಕ ವ್ಯವಸ್ಥೆಯ ಮೇಲೆ ಆ, ಅಸಮಾನತೆಯ ಒಂದು ಗುರುತು. ಅಂದರೆ ಎಷ್ಟು ಅಸಮಾನತೆ ಇತ್ತು, ನಾಯಿಗಿಂತಲೂ ಕೀಳು ಚಾಂಡಾಲ. ಅಂದರೆ ಅವನನ್ನೊಂದು ವ್ಯಕ್ತಿ ಅಥವಾ ಒಂದು ಮನುಷ್ಯನಾಗಿ ನೋಡುವುದೇ ಇಲ್ಲ.